ಸ್ನೇಹಿತರೆ, ನಾನು ಚಂದ್ರಶೇಖರ್, ಗ್ಯಾಜೆಟ್ ವರ್ಲ್ಡ್, ಇರ್ವಿನ್ ರೋಡ್, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಒಂದು ಒಳ್ಳೆಯ ಒಂದು ಕ್ಯಾಮ್ರಾವನ್ನು ಪರಿಚಯ ಮಾಡಬೇಕು. ಒಂದು ಕ್ಯಾಮ್ರಾ, ಎರಡು ಕ್ಯಾಮ್ರಾ ಮಾಡ್ತಾ ಇದ್ದರೆ, ನಾನು ಇವತ್ತಿನ ದಿವಸ ನಿಮಗೆ 3 ಕ್ಯಾಮ್ರಾವನ್ನು ಪರಿಚಯ ಮಾಡ್ತಾ ಇದ್ದೀನಿ. ಒಂದೇ ಡಿವೈಸಲ್ಲಿ 3 ಕ್ಯಾಮ್ರಾ. ಇದು ಒಂದು ಅದ್ಭುತವಾಗಿದೆ. ಎಲ್ಲ ಕೇಳ್ತಾ ಇದ್ರು, ಸರ್ ನಮ್ಮ ಒಂದು ಲ್ಯಾಂಡಲ್ಲಿ ಕ್ಯಾಮ್ರಾ ಹಾಕ್ಕೊಂಡಿದ್ದೀವಿ, ಆದರೆ ಅದು ಎಲ್ಲ ಕಡೆ ಕವರ್ ಮಾಡ್ತಾ ಇಲ್ಲ. ಎಲ್ಲ ಕಡೆ ಕವರ್ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ಕ್ಯಾಮ್ರಾ ಬೇಕಿದೆ, ಯಾವ್ದಾದ್ರು ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ಒಂದು ಕ್ಯಾಮ್ರಾವನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಈ ಕ್ಯಾಮ್ರಾ ಹೇಗೆ ವರ್ಕ್ ಮಾಡುತ್ತೆ, ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ವಿಶದವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಇದು ಬಂದು ಐಯಾನ್ ಅಂತ ಕಂಪ್ನಿಯ ಕ್ಯಾಮ್ರಾ. ಇದು 3 ಕ್ಯಾಮ್ರಾಗಳನ್ನು ಒಳಗೊಂಡಿರುತ್ತೆ. 2 ಕ್ಯಾಮ್ರಾ ಬುಲೆಟ್. ಇದನ್ನು ನೀವು ಯಾವ ಕಡೆ ಬೇಕಾದರೂ ಈ ರೀತಿ ತಿರುಗಿಸ್ಕೊಂಡು ಕಾನ್ಸ್ಟೆಂಟಾಗಿ ವ್ಯೂ ಮಾಡೋದಕ್ಕೆ ಇಟ್ಕೋಬೋದು. ಇದು ನೋಡಿ 180 ಡಿಗ್ರಿ, ಇದು 180 ಡಿಗ್ರಿ, ಅಥವಾ 180 ಡಿಗ್ರಿಯಿಂದ ಜಾಸ್ತಿ ಬೇಕಂದರೆ ಈ ಹಿಂದ್ಗಡೆಗೆ ಯಾರು ಬರ್ತಾರೆ ಹೋಗ್ತಾರೆ ನೋಡ್ಕೊಳ್ಳಿಕ್ಕೆ ಈ ರೀತಿ ಇಡ್ಬೋದು, ಇಲ್ಲ ಮುಂದ್ಗಡೆಗೆ ಇಡ್ಬೋದು. ನಿಮಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ಇದನ್ನು ಸೆಟ್ ಮಾಡ್ಕೋಬೋದಾ. ಎರಡನೇದು, ಇಲ್ಲಿ ಬಂದು ಇದೊಂದು ರೊಟೇಟ್ ಕ್ಯಾಮ್ರಾ ಆಗಿರುತ್ತೆ. ಈ ರೊಟೇಟ್ ಕ್ಯಾಮ್ರಾ, ಈ ಕ್ಯಾಮ್ರಾ ಈ ರೀತಿ ರೊಟೇಟ್ ಆಗುತ್ತೆ. ನೀವು ನಿಮ್ಮ ಮೊಬೈಲಿಂದ ಕೂಡ ರೊಟೇಟ್ ಮಾಡ್ಕೊಂಡು ಆರಾಮಾಗಿ ನೋಡ್ಕೊಳ್ಬೋದು. ಮತ್ತು ಯಾರು ಎದುರುಗಡೆ ಬಂದರೆ ಒಂದು 10 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಯಾರು ಇದ್ರ ಕಣ್ಣಿಗೆ ಬಿದ್ದರೆ, ಇದರಲ್ಲಿ ಸೆನ್ಸಾರ್ ಇರುತ್ತೆ, ಆ ಸೆನ್ಸಾರ್ ಕಣ್ಣಿಗೆ ಬಿದ್ದರೆ ಇದು ರೊಟೇಟ್ ಆಗುತ್ತೆ. ಎದುರುಗಡೆ ಬಂದ ಒಂದು ಪಿಕ್ಚರು ಮತ್ತು ಒಂದು ರೆಕಾರ್ಡಿಂಗು, ಒಂದು ಮೆಸೇಜ್ ನಿಮಗೆ ಕೊಡುತ್ತೆ. ಅದ್ಭುತವಾಗಿದೆ. ಬನ್ನಿ ಸ್ನೇಹಿತರೆ, ಇದನ್ನು ಯಾವ ರೀತಿ ಲಾಂಚ್ ಮಾಡ್ಕೊಳ್ಳೋದು, ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದನ್ನು ಅನ್ಬಾಕ್ಸ್ ಮಾಡೋದ್ರಿಂದ ಹಿಡಿದು ನಿಮಗೆ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋವರೆಗೂ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ಈ ರೀತಿ ಬಾಕ್ಸ್ನ ಒಳಗೊಂಡಿರುತ್ತೆ. ನೋಡ್ತಾ ಇರ್ಬೋದು ನೀವು. ಈ ಕ್ಯಾಮ್ರಾನ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಈಗ ಓಪನ್ ಮಾಡಿದ್ರೆ ಏನು ಸಿಗುತ್ತೆ ನೋಡೋಣ. ಮೊದಲು ನಿಮಗೆ ಇದರಲ್ಲಿ ಅದ್ಭುತವಾಗಿದೆ ನೋಡಿ, ಇದೊಂದು 7 ವ್ಯಾಟ್ ಪ್ಯಾನಲ್. 7 ಬಂದು ಕ್ಯಾಮ್ರಾ ನೋಡಿ ಈ ರೀತಿ ಕಾಣುತ್ತೆ ನಿಮಗೆ. ಈ ಕ್ಯಾಮ್ರಾ ಇದರಲ್ಲಿ 18,000 ಬ್ಯಾಟ್ರಿ ಇದೆ. ಇದರಲ್ಲಿ ನಾವು ಈ ಒಂದು ಪ್ಯಾನಲ್ ಸಹಾಯದಿಂದ ಚಾರ್ಜ್ ಮಾಡೋದ್ರಿಂದ ನಿಮಗೆ 36 ಗಂಟೆಗಳ ಕಾಲ ಇದರಲ್ಲಿ ವಿದ್ಯುತ್ ಶಕ್ತಿ ಸ್ಟೋರ್ ಆಗಿರುತ್ತೆ. ಇದನ್ನು ಫಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನು ಈಗಾಗಲೇ ಇಲ್ಲಿ ಫಿಕ್ಸ್ ಮಾಡಿರೋದನ್ನು ನಾವು ತೋರಿಸ್ತಿದ್ದೀವಿ. ಈ ರೀತಿ ಒಂದು ಸ್ಟ್ಯಾಂಡ್ ಇರುತ್ತೆ. ಈ ಸ್ಟ್ಯಾಂಡನ್ನು ನೀವು ಈ ರೀತಿ ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿಗೆ ಈ ರೀತಿ ಇನ್ನು ಹೊಡೆದ್ರೆ ಫಿಕ್ಸ್ ಆಗಿಬಿಡುತ್ತೆ. ಇದನ್ನು ಈ ರೀತಿ ಇಲ್ಲಿ ತೋರಿಸಿ ಈ ರೀತಿ ನಾವು ಫಿಕ್ಸ್ ಮಾಡಬೇಕು. ಮೇಲ್ಗಡೆ ಈ ರೀತಿ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಈ ಸ್ಟ್ಯಾಂಡನ್ನು ಈ ಥರ ಸ್ಕ್ರೂ ಹಾಕಿ ಫಿಟ್ ಮಾಡಿಬಿಟ್ಟು ಇಲ್ಲಿ ವೈರ್ ಕಾಣ್ತಾ ಇರ್ಬೋದು ನಿಮಗೆ. ಇದು ಆ್ಯಕ್ಚುಲಾಗಿ ಬಂದು ಪ್ಯಾನಲ್ ವೈರು. ಈ ವೈರನ್ನು ಇಲ್ಲಿ ಒಂದು ಬ್ಯಾಟ್ರಿಗೆ ಒಂದು ಈ ರೀತಿ ಅದನ್ನು ಪ್ಲಗ್ ಮಾಡಿಕೊಂಡ್ರೆ ಸಾಕು, ವಿದ್ಯುತ್ ಶಕ್ತಿ ಇದಕ್ಕೆ ಸ್ಟೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ರಾ ನಡಿಬೇಕು ಅಂತಂದರೆ ಇದಕ್ಕೆ ಒಂದು ಸಿಮ್ ಕಾರ್ಡ್ ಹಾಕಬೇಕು. ಸಿಮ್ ಕಾರ್ಡ್ ಏರ್ಟೆಲ್ ಆಗಿರ್ಬೋದು ಅಥವಾ ಜಿಯೋ ಆಗಿರ್ಬೋದು. ಏರ್ಟೆಲ್ ಈಸ್ ದ ಬೆಸ್ಟ್, ಯಾಕೆಂದರೆ ಅದು 4Gಗೂ ಸಿಂಕ್ ಆಗುತ್ತೆ. ಕ್ಯಾಮ್ರಾ ಎಲ್ಲ 4Gನಲ್ಲೇ ಕೆಲಸ ಮಾಡೋದು. ಸೊ ಇದಕ್ಕೆ ಅದು ಹಾಕಿದಾಗ ಒಂದು ಮೆಮೊರಿ ಕಾರ್ಡ್ ಕೂಡ ಹಾಕಬೇಕಾಗತ್ತೆ. ಯಾಕೆಂದರೆ ನೀವು ಹಿಂದೆ ಏನು ನಡೀತು, 20 ದಿವಸದ ಹಿಂದೆ ಏನು ನಡೀತು, 40 ದಿವಸದಿಂದ ಏನು ನಡೀತು ಅಂತ ನೋಡ್ಬೇಕಾದ್ರೆ ನಿಮಗೆ ಅದರಲ್ಲಿ ಒಂದು ಮೆಮೊರಿ ಕಾರ್ಡ್ ಬೇಕಾಗುತ್ತೆ. ಅದರಲ್ಲಿ 64 GB, 128 GB, 256 GB ಆ ರೀತಿ SD ಕಾರ್ಡ್ಗಳು ಸಿಗುತ್ತೆ. ಅದು ನಮ್ಮ ಹತ್ರನೇ ಸಿಗುತ್ತೆ, ನೀವು ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಎಷ್ಟು ಕೆಪಾಸಿಟಿ ಬೇಕೋ ಅಷ್ಟು ಕೆಪಾಸಿಟಿದು ಹಾಕಿದ್ರೆ 20 ಡೇಸ್, 40 ಡೇಸ್, 80 ಡೇಸ್ ಈ ರೀತಿ ನಿಮಗೆ ಮೆಮೊರಿ ಕೊಡ್ತಾ ಹೋಗುತ್ತೆ. ಸೊ ಇದೆರಡು ಆಗುತ್ತಲ್ಲ. ಈ ಒಂದು ಸಿಮ್ ಕಾರ್ಡನ್ನು ನೀವು ತಂದ ಮೇಲೆ ಈ ಡಿವೈಸನ್ನು ಆನ್ ಮಾಡಿಕೊಂಡು ಸಿಮ್ ಕಾರ್ಡ್ನ ನೀವು ಹಾಕ್ತಿರಲ್ಲ, ಆವಾಗ ಇದರಲ್ಲಿ ಒಂದು ಆವಾಜ್ ಬರುತ್ತೆ. ಅದನ್ನು ನಿಮ್ಮ ಕಂಪ್ಲೀಟಾಗಿ ಪ್ರಾಕ್ಟಿಕಲಾಗಿ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಕ್ಯಾಮ್ರಾ ನಡಿಬೇಕಂದ್ರೆ ಒಂದು ಸಿಮ್ ಬೇಕು. ಆ ಸಿಮ್ ನೀವು ಹಾಕ್ಬಿಟ್ಟು ಪ್ರಪಂಚದ ಯಾವ ಮೂಲೆಗೆ ಹೋದರೂ ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಅಂಗೈಯಲ್ಲಿ ನಿಮ್ಮ ಕೃಷಿ ಭೂಮಿನ ನೋಡ್ಕೋಬೋದು. ಎಲ್ಲಿ ಇದನ್ನು ಹಾಕಿರ್ತೀರಾ, ಕನ್ಸ್ಟ್ರಕ್ಷನಲ್ಲಿ ಹಾಕ್ತೀರಾ, ಲ್ಯಾಂಡಲ್ಲಿ ಹಾಕ್ತೀರಾ, ಅಥವಾ ಯಾವುದಾದ್ರೂ ನಿಮ್ಮ ಶೆಡ್ಗಳಲ್ಲಿ ಎಲ್ಲಿಗೆ ಬೇಕಾದರೂ ಹಾಕೋಬೋದು. ಇದು ನಿಮಗೆ ಒಂದು ಸಿಮ್ ಹಾಕೋದ್ರ ಮೂಲಕ ಫಸ್ಟ್ ಕ್ಲಾಸ್ ಆಗಿ ನಿಮಗೆ ಮೊಬೈಲ್ನಲ್ಲಿ ಪಿಕ್ಚರ್ ಕೊಡುತ್ತೆ. ನೋಡಿ, ಈ ಸಿಮ್ಮನ್ನು ಎಲ್ಲಿ ಹಾಕಬೇಕು ನಾನು ಹೇಳ್ಕೊಡ್ತೀನಿ, ಅಲ್ಲಿ ಹಾಕಿ. ಇದ್ರ ಕೆಳಗಡೆ ಇಲ್ಲೊಂದು ಡೋರ್ ಇದೆ ನೋಡಿ, ಇದನ್ನು ಓಪನ್ ಮಾಡಿ ಇದನ್ನು ಕೆಳಗಡೆ ತೋರಿಸಿ ಅವರಿಗೆ. ನೋಡಿ, ಇಲ್ಲಿ ಒಂದು ಸಿಮ್ ಕಾಣ್ತಾ ಇದೆ ನಿಮಗೆ. ಒಂದು ಸಿಮ್ ಹಾಕಿದ್ದೀರಾ. ಒಂದು ಸಿಮ್ ಹಾಕಿದ್ಮೇಲೆ ಅದ್ರ ಮೇಲೆ ಏನು ಮಾಡಬೇಕು, ಇವಾಗ ನೆಕ್ಸ್ಟು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಆ್ಯಪ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಯಾವ ಆ್ಯಪ್ನ ಡೌನ್ಲೋಡ್ ಮಾಡಬೇಕು, ಈ ಒಂದು ಐಯಾನ್ ಕ್ಯಾಮ್ರಾ ನಡೆಯೋಕ್ಕೆ ಹೆಸರು ಓಕ್ಯಾಮ್ ಪ್ರೋ ಅಂತ. ಅದನ್ನು ನಾನು ನಿಮ್ಗೆ ಇದರಲ್ಲಿ ತೋರಿಸ್ತೀನಿ. ಇವಾಗ ಇದನ್ನು ಸಿಮ್ ಹಾಕಿದ್ಮೇಲೆ ಆನ್ ಮಾಡಬೇಕು. ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ್ರೆ ಏನು ಹೇಳುತ್ತೆ ಅಂತ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಈ ಸ್ವಿಚ್ ತೋರಿಸಿ ಅವರಿಗೆ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಿಚ್ ಇದೆ, ಇದನ್ನು ನೀವು ಆನ್ ಮಾಡಬೇಕು. ಅಲ್ಲೇ ಇರಿ, ಅದದು ಇದು ಸ್ಟಾರ್ಟೆಡ್ ರೊಟೇಟಿಂಗ್. ಇದು ಈಗ ಅದು ಬೂಟ್ ಮಾಡ್ತಾ ಇದೆ.
ಸಿಮ್ ಕಾರ್ಡ್ ಡಿಟೆಕ್ಷನ್ ಸಕ್ಸಿಡೆಡ್, ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳ್ತಾ ಇದೆ. ಡಿವೈಸ್ ಈಸ್ ರೆಡಿ ಫಾರ್ ಸಿಂಕ್ರನೈಸೇಷನ್ ಅಂತ ಅರ್ಥ. ಸೊ ಇವಾಗ ನಾವು ಆ್ಯಪ್ನ ಡೌನ್ಲೋಡ್ ಮಾಡೋಣ. ಮುಂದೆ ಇದನ್ನು ಫ್ರೆಂಡ್ಸ್ ನೋಡಿ, ಈಗ ಒಕ್ಯಾಮ್ ಪ್ರೋ, ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಒಕ್ಯಾಮ್ ಪ್ರೋ ಇದನ್ನು ನೀವು ಡೌನ್ಲೋಡ್ ಮಾಡಿ. ಇನ್ಸ್ಟಾಲ್ ಆಗಿದೆ, ಓಪನ್. ಅಗ್ರಿ. ಇವಾಗ ನೆಕ್ಸ್ಟು ನಿಮಗೆ ಲಾಗಿನ್ ಮಾಡೋಕ್ಕೆ ಹೇಳ್ತಾ ಇದೆ. ಅದರಲ್ಲಿ ಇಮೇಲ್ ಲಾಗಿನ್ ಮಾಡಬೇಕು ನೀವು. ಪ್ಲೀಸ್ ಎಂಟರ್ ಯುವರ್ ಇಮೇಲ್ ಅಡ್ರೆಸ್. ಇಮೇಲ್ ಅಡ್ರೆಸ್ ಹಾಕ್ತಾಯಿದ್ದೀನಿ ನೋಡಿ. ನೀವು ಇಮೇಲ್ ಅಡ್ರೆಸ್ ಕಂಪಲ್ಸರಿ ಹಾಕಲೇಬೇಕು. ಲಾಗಿನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ. ಈಗ ಇದೇನಾಗುತ್ತೆ, ಪ್ಲೀಸ್ ಎಂಟರ್ ದ ವೆರಿಫಿಕೇಷನ್ ಕೋಡ್. ಈ ವೆರಿಫಿಕೇಷನ್ ಕೋಡ್ ಎಲ್ಲಿ ಸಿಗುತ್ತೆ ಅಂತಂದರೆ, ನೀವು ಇವಾಗ ಜಿಮೇಲ್ ಹಾಕ್ಕೊಂಡಿದ್ದೀರಲ್ಲ, ಆ ಜಿಮೇಲ್ಗೆ ಹೋಗಿ ತೊಗೊಂಡು ಇಲ್ಲಿ ಬಂದು ಹಾಕಬೇಕು. ಆ್ಯಕ್ಚುಲಿ ನಾವು ವೆರಿಫಿಕೇಷನ್ ಕೋಡ್ನ ತೊಗೊಂಡು ಬಂದಿದ್ದೀವಿ ಆಲ್ರೆಡಿ. 6729 ಇಸ್ ದ ವೆರಿಫಿಕೇಷನ್ ಕೋಡ್ ನಂಬರ್. ಜಿಮೇಲ್ಗೆ ಹೋಗಿ ತಂದಿದ್ದೀವಿ, ಈಗ ಹಾಕ್ತಾಯಿದ್ದೀವಿ. ದಟ್ಸ್ ಆಲ್. ನೋಡಿ ಈಗ ಚೆಕ್ ಅಂತ ಏನಾಗುತ್ತೆ, ಈಗ ಕೆಲವು ಇದನ್ನು ಕೇಳುತ್ತೆ, ಅಲೋಯನ್ಸ್ ನೀವು ಕೊಡಬೇಕಾಗತ್ತೆ. ಅಲೋ ಮಾಡಿ. ಆ್ಯಡ್ ಎ ನ್ಯೂ ಡಿವೈಸ್. ಎಸ್, ಆ್ಯಡ್ ಮಾಡಿ. ನೋಡಿ ಈಗ ಸ್ಕ್ಯಾನ್ ಮಾಡು ಅಂತ ಕೇಳ್ತಾ ಇದೆ. ಇವಾಗ ನಾವು ಇದನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಸ್ಕ್ಯಾನರ್ ಇದೆ. ಇದನ್ನು ಅದು ಸ್ಕ್ಯಾನ್ ಮಾಡು ಅಂತ ಹೇಳ್ತಾ ಇದೆ. ಇದನ್ನು ಇವಾಗ ಸ್ಕ್ಯಾನ್ ಮಾಡೋಣ. ನೋಡಿ ತೊಗೊಂಡೇ ಬಿಡ್ತದೆ. ನೋಡಿ ಹೇಗೆ ಮಾಡಿದ್ದೀವಿ ಹಾಗೆ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ನೋಡಿ. ಇವಾಗ ನೆಕ್ಸ್ಟ್ ಸ್ಕ್ರೀನಲ್ಲಿ ಕ್ಯಾಮ್ರಾಗೆ ಒಂದು ನೇಮ್ ಕೊಡಿ ಅಂತ ಹೇಳ್ತಾ ಇದೆ. ಒಂದು ನೇಮ್ ಕೊಡಿ, ನಿಮ್ಮ ಲ್ಯಾಂಡ್ ನೇಮ್ ಅಥವಾ ಏನು ನೇಮ್ ಕೊಡಬೇಕಂತಿದ್ರೋ ಕ್ಯಾಮ್ರಾಗೆ ಒಂದು ನೇಮ್ ಕೊಡಿ. ಆಫೀಸ್, ಓಕೆ. ಸೆಟ್ಟಿಂಗ್ಸ್ ಬಂತು ಈಗ. ಸೊ ನೆಕ್ಸ್ಟು ಗೆಟ್ ಸ್ಟಾರ್ಟೆಡ್. ನೋಡಿ ಪಿಕ್ಚರ್ ಬಂದುಬಿಡ್ತು. ಸೊ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ನೋಡಿ ಬಂದುಬಿಡ್ತು. ನಾನು ಇವಾಗ ಇದನ್ನು ಶೂಟಿಂಗ್ ಮಾಡ್ತಾಯಿದ್ದೀನಿ, ಅದು ಕೂಡ ಬಂದುಬಿಡ್ತು. ಇಲ್ಲಿ 1 2 3 3 ಬಂದಿದೆ. ಇದು 3 ಆ್ಯಂಗಲಲ್ಲಿ ಕೂಡ ತೆಗೆಯುತ್ತೆ. ನೀವು ಯಾವ ಥರ ಬೇಕಾದರೂ ಅದನ್ನು ಇಟ್ಕೋಬೋದು. ಲೆಫ್ಟ್ ಟು ರೈಟು 180 ಡಿಗ್ರಿ ಆ ಥರ ಇಟ್ಕೋಬೋದು. ಮತ್ತು ಇದು ಬಂದು ಟ್ರ್ಯಾಕಿಂಗ್ ಕ್ಯಾಮ್ರಾ. ಇದು ರೊಟೇಟ್ ಮಾಡುತ್ತೆ. ಇದು ನೋಡಿ ಈ ರೀತಿ ಇದು ಬರುತ್ತೆ. ಇದನ್ನು ಈ ರೀತಿ ತಿರುಗಿಸ್ಕೋಬೋದು. ನೋಡಿ ಇದು ಕೆಳಗಡೆ ನೋಡ್ತಾ ಇದೆ. ಈಗ ನೋಡಿ ಮೇಲ್ಗಡೆ ತೋರಿಸ್ತಾ ಇದೆ. ನೋಡಿ ಇದು 360 ಡಿಗ್ರಿ ಕೂಡ ತಿರುಗುತ್ತೆ. ಇದು ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ಶೂಟಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ನಮ್ಮ ಶಾಪ್ದೆಲ್ಲ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ಏನೇನಿದೆ ಇದರಲ್ಲಿದೆ ಅಂತಂದರೆ, ಈಗ ತೋರಿಸ್ತಾ ಹೋಗೋಣ. ಮೋಷನ್ ಡಿಟೆಕ್ಷನ್ ಆನ್ ಮಾಡಬೇಕು. ಇದೇನು ಮೋಷನ್ ಡಿಟೆಕ್ಷನು ಆನ್ ಮಾಡಿ. ಆಗಿದೆಯಾ? ಓಕೆ, ಮೋಷನ್ ಡಿಟೆಕ್ಷನ್ ಆನ್ ಆಗಿದೆ. ಅದು ಬ್ಲೂ ಬಂದಿದೆ ಅಂದರೆ ಆನ್ ಆಗಿದೆ ಅಂತ. ಓಕೆ, ರೈಟ್. ನೆಕ್ಸ್ಟ್ ಏನಿದು ಸ್ಪ್ಲಿಟ್ ಕ್ಯಾಮ್ರಾ. ಸೊ ಇದು ಅದೊಟ್ಟಾಯಿತು. ಹಾಂ ಫ್ರೆಂಡ್ಸ್, ನೋಡಿ ಇವಾಗ ಇದು ಆ್ಯಕ್ಚುಲಿ ಕಸ್ಟಮೈಸ್ಡ್ ಸಾರ್ಟಿಂಗು. ಇದು ಈ ರೀತಿ ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ನೋಡಿ ಇಲ್ಲಿ ಪ್ರೆಸ್ ಮಾಡಿದರೆ ಈ ರೀತಿಯೂ ಅಡ್ಜಸ್ಟ್ ಮಾಡ್ಬೋದು. ಆಯಿತಾ? ನೆಕ್ಸ್ಟು ಇದನ್ನು ಈ ಥರನೂ ಸ್ಕ್ರೋಲ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಈಗ ಮೋಷನ್ ಡಿಟೆಕ್ಷನ್ನು ಆನ್ ಮಾಡಬೇಕಿದೆ, ಆನ್ ಮಾಡಿದ್ದೀವಿ. 3 ಸ್ಕ್ರೀನ್ ತೋರಿಸ್ತಾ ಇದೆ, ಕರೆಕ್ಟಾಗಿದೆ ಆನ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಬಂದು ಇಲ್ಲಿ PTZ. ಇದನ್ನು PTZ ಅಮ್ಕಿದ್ರೆ ಏನಾಗುತ್ತೆ ಅಂದರೆ, ಇದು ಒಂದು ಸತಿ ರೀಫ್ರೆಶ್ ಆಗುತ್ತೆ ಕಂಪ್ಲೀಟ್ಲಿ. ಒಂದು ಸತಿ ರೊಟೇಟ್ ಆಗಿ ರೀಫ್ರೆಶ್ ಆಗಿ ಸ್ಟಾಪ್ ಆಗುತ್ತೆ. ಅದು ಎಮರ್ಜೆನ್ಸಿನಲ್ಲಿ ಯಾವಾಗಾದರೂ ಸೆಟ್ಟಿಂಗ್ಗೆ ಅವಶ್ಯಕತೆ ಇದ್ದರೆ ಮುಟ್ಟಬೇಕು, ಇಲ್ಲದ್ರೆ ಮುಟ್ಟಂಗಿಲ್ಲ. ನೆಕ್ಸ್ಟ್ ಇದು ಸೈರನ್ನು. ಇನ್ಸ್ಟೆಂಟಾಗಿ ಸೈರನ್ ಮಾಡಬೇಕು ನೀವು ಅಂದರೆ ಇದು ಮುಟ್ಟಿದ್ರೆ ಇನ್ಸ್ಟೆಂಟಾಗಿ ಸೈರನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇದು ವೈಟ್ ಲೈಟು. ಇದನ್ನು ಇನ್ಸ್ಟೆಂಟಾಗಿ ಆನ್ ಮಾಡಲಿಕ್ಕೆ ವೈಟ್ ಲೈಟು. ನೋಡಿ ಈಗ ಆನ್ ಆಯಿತು. ಇದರಲ್ಲಿ ನೋಡಿ ಇದು ಸೆಂಟರ್ ಕ್ಯಾಮ್ರಾ ಆ್ಯಂಡ್ ದ ಲಾಸ್ಟ್ ಕ್ಯಾಮ್ರಾ. ಇಷ್ಟರಲ್ಲೂ ಕೂಡ ನಿಮಗೆ ವೈಟ್ ಲೈಟ್ ಆನ್ ಆಗುತ್ತೆ. ನೀವು ಇನ್ಸ್ಟೆಂಟಾಗಿ ಆನ್ ಮಾಡ್ಬೋದು. ಸೊ ಎದುರುಗಡೆ ಯಾರಿದ್ದಾರೆ ಅಥವಾ ಏನಿದೆ ಅನ್ನೋದನ್ನು ಗ್ಲೋ ಮಾಡಿ ತೋರಿಸುತ್ತೆ. ಓಕೆ, ಸಪೋಸ್ ನೀವು ಇನ್ಸ್ಟೆಂಟಾಗಿ ಈಗ ನೋಡ್ತಾ ಇದ್ದೀರಾ, ಇಲ್ಲೇನೋ ಒಂದು ಎವಿಡೆನ್ಸ್ ಕಾಣಿಸ್ತು ನಿಮಗೆ, ಇಮ್ಮಿಡಿಯೇಟಾಗಿ ನೀವು ಒಂದು ಸ್ಕ್ರೀನ್ಶಾಟ್ ತೆಕ್ಕೋಬೋದು.
ಹಾಂ ಫ್ರೆಂಡ್ಸ್ ನೋಡಿ, ಈಗ ನಿಮ್ಗೆ ಹೇಳಿದ್ನಲ್ಲ ಸ್ಕ್ರೀನ್ಶಾಟ್ ಅಂತ, ಇದಕ್ಕೊಂದು ನೋಡಿ ಏನೋ ಎವಿಡೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ಇಮಿಡಿಯೇಟಾಗಿ ಒಂದು ಸ್ಕ್ರೀನ್ಶಾಟ್ ತೆಗಿಬೇಕು. ನೋಡಿದ್ರಾ, 3 ಒಂದೇ ಸ್ಕ್ರೀನ್ಶಾಟ್ ಹೋಗಿ ನಿಮ್ಮ ಗ್ಯಾಲರಿಲಿ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟು ಇದೇ ಥರ ನೀವು ರೆಕಾರ್ಡಿಂಗ್ ಮಾಡಬೇಕು. ಏನೋ ಸಮಥಿಂಗ್ ಈವೆಂಟ್ ಈಸ್ ಗೋಯಿಂಗ್ ಆನ್ ಅಂದ್ಕೊಳ್ಳಿ ಇಲ್ಲಿ. ಆವಾಗ ನೀವು ತಳಿ ಒಂದು ನಿಮಿಷ ಈ ಕಡೆ ತಿರುಗಿಸ್ಕೊತೀನಿ ಇದನ್ನು. ಹಾಂ, ಇವಾಗ ನೋಡೋಣ. ಈಗ ರೆಕಾರ್ಡಿಂಗು ಈಗ ಇನ್ಸ್ಟೆಂಟ್, ಈಗ ಎಲ್ಲೋ ರೋಡಲ್ಲಿ ಏನೋ ಕಾಣಿಸ್ತಾ ಇದೆ, ರೆಕಾರ್ಡಿಂಗ್ ಮಾಡ್ಕೋಬೇಕು. ನೋಡಿ, ಇದನ್ನು ಪ್ರೆಸ್ ಮಾಡಿದ ತಕ್ಷಣ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ರೆಕಾರ್ಡಿಂಗ್ ಆಗ್ತದೆ, ಕಾಣುತ್ತಾ? ರೆಕಾರ್ಡಿಂಗ್ ಆಗ್ತದೆ. ನೀವು ಎಷ್ಟೊತ್ತು ಬೇಕೋ ಅಷ್ಟು ರೆಕಾರ್ಡಿಂಗ್ ಮಾಡಿಕೊಂಡು, ಇಟ್ಸ್ ಫಾರ್ ಎವಿಡೆನ್ಸ್ ಪರ್ಪಸ್ಸು ಮಾಡಿಕೊಂಡು ರೆಕಾರ್ಡ್. ಆ್ಯಕ್ಚುಲಿ ಇದನ್ನು ಮತ್ತೆ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಆಗೋಯ್ತು. ಇದು ಏನಾಗುತ್ತೆ, ಹೋಗಿ ಗ್ಯಾಲರಿಲಿ ಕೂತ್ಕೊಳ್ಳುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ತಿಳ್ಕೊಂಡಿರಿ, ಇದು ನೀವು ಇನ್ಸ್ಟೆಂಟಾಗಿ ಏನು ನೋಡ್ತೀರಾ ಇದ್ರ ಮೇಲೆ ಅದನ್ನು ರೆಕಾರ್ಡ್ ಮಾಡೋಕ್ಕಷ್ಟೇ. ಬಟ್ ಇದು ಕಂಟಿನ್ಯೂಸ್ ರೆಕಾರ್ಡಿಂಗು, ಇದ್ರದ್ದು ಈವೆಂಟ್ಸು ಎಲ್ಲನೂ ಕೂಡ ನೀವು ಒಂದು ಮೆಮೊರಿ ಕಾರ್ಡ್ ಹಾಕಿರ್ತೀರಲ್ಲ, ಅದರಲ್ಲಿ ಯಾವಾಗಲೂ ಸ್ಟೋರ್ ಆಗಿರುತ್ತೆ, ಯಾವಾಗಲೂ ಅದರಲ್ಲಿ ಸಿಗುತ್ತೆ. ನಿಮಗೆ ಡೇ ಟು ಟೈಮ್ ಕೊಟ್ಟರೆ ಆ ಟೈಮಲ್ಲಿ ಏನಾಯಿತು ಅನ್ನೋದನ್ನು ತಿಳಿಸುತ್ತೆ. ಸೊ ಇದು ನಿಮಗೆ ಜಸ್ಟ್ ಸ್ಕ್ರೀನ್ ಮೇಲೆ ಏನು ನೋಡ್ತೀರಾ ಅದನ್ನ ತೆಗಿಯೋಕ್ಕೆ ಮಾತ್ರ ನಾನು ತೋರಿಸ್ತಾ ಇರೋದು. ಓಕೆ, ವಿ ಗೋ ಟು ನೆಕ್ಸ್ಟ್ ಲೆವೆಲ್. ಇದು ಇವಾಗ ನೈಟ್ ವಿಷನ್. ಈ ನೈಟ್ ವಿಷನ್ ಅಂದರೆ ಏನು ಹೇಳ್ತೀನಿ. ಇದು ನೈಟ್ ವಿಷನ್ ಅಂತ ಒತ್ತಿದ ತಕ್ಷಣ ನೋಡಿ, ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೈಟ್ ವಿಷನ್, ಫುಲ್ ಕಲರ್ ನೈಟ್ ವಿಷನ್, ಸ್ಮಾರ್ಟ್ ನೈಟ್ ವಿಷನ್ ಮತ್ತು ಸ್ಟಾರ್ಲೈಟ್ ನೈಟ್ ವಿಷನ್ ಅಂತ ಇದೆ. ಇದನ್ನು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯು ಗೋ ಥ್ರೂ. ಅದರಲ್ಲಿ ಏನೆಲ್ಲೋ ನಿಮಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಏನೋ ಕೇಳಬೇಕಿದ್ರೆ ನಾನು ಕಾಲ್ ಮಾಡಿ ಹೇಳ್ಕೊಡ್ತೀನಿ. ಇದರಲ್ಲೇ ಬರೆದಿದೆ ವಾಟ್ ಈಸ್ ಇಟ್ ಅಂತ, ಅದನ್ನು ನೀವು ನೋಡ್ಕೋಬೋದು. ನಾವು ಗೋ ಟು ನೆಕ್ಸ್ಟ್ ಸ್ಕ್ರೀನ್ ಸರ್. ಈಗ ಆಯಿತು. ನೆಕ್ಸ್ಟು ನಾವು ರೆಕಾರ್ಡಿಂಗ್ ಆಯಿತು, ನೈಟ್ ವಿಷನ್ ಆಯಿತು. ಆ್ಯಕ್ಟಿವಿಟಿ ಝೋನ್ ನೋಡಿ, ಇದು ಪರ್ಸನ್ ಟ್ರ್ಯಾಕಿಂಗು. ಇದನ್ನು ನೀವು ಆನ್ ಮಾಡಿದ್ರೆ ಯಾರಾದರೂ ಓಡಾಡಿದ್ರೆ ಇಲ್ಲಿ ಪರ್ಸನ್ನು ಟ್ರ್ಯಾಕ್ ಮಾಡುತ್ತೆ. ಮತ್ತು ಇಲ್ಲಿ ಮೋಷನ್ ಡಿಟೆಕ್ಷನ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದನ್ನ ಮೋಷನ್ ಡಿಟೆಕ್ಟ್ ಮಾಡಿ ಒಂದೊಂದು ಫೋಟೋ ಹಾಕ್ತಾ ಇರುತ್ತೆ, ಒಂದೊಂದು ರೆಕಾರ್ಡ್ ಮಾಡಿ ಹಾಕ್ತಾ ಇರುತ್ತೆ, ನಿಮ್ಗೊಂದು ಮೆಸೇಜ್ ಕೂಡ ಆಗ್ತಾ ಇರುತ್ತೆ. ಅದು ಇದ್ರದ್ದು ಫಂಕ್ಷನ್ನು. ನೆಕ್ಸ್ಟ್ ಬಂದು ಹ್ಯೂಮನ್ ಫ್ರೇಮ್ ನೋಡಿ. ಈ ಹ್ಯೂಮನ್ ಫ್ರೇಮ್ ಆನ್ ಮಾಡಿದ್ರೆ ಯಾರಾದರೂ ಅದ್ರ ಮುಂದೆ ಪಾಸ್ ಆದರೆ ಅದಕ್ಕೊಂದು ಸ್ಕ್ರೀನ್ ಹಾಕ್ಕೊಳ್ಳುತ್ತೆ, ಅದಕ್ಕೊಂದು ಚೌಕಟ್ಟಾಗಿ ಒಂದು ಫ್ರೇಮ್ ಹಾಕ್ಕೊಂಡು ಅವರನ್ನು ಕ್ಯಾಚ್ ಮಾಡಿದ್ದೀನಿ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಅದು ನಿಮಗೆ ಪ್ರಾಕ್ಟಿಕಲ್ಲಾಗಿ ನೀವೇ ಮಾಡಿದಾಗ ಗೊತ್ತಾಗ್ತದೆ ಅದು ಏನು ಅಂಥೇಳಿ. ನೀವು ಪ್ಲೇಬ್ಯಾಕ್ ನೋಡಬೇಕು, ಹಿಂದೆ ಹೋಗಿ ರೆಕಾರ್ಡ್ ಆಗಿರುತ್ತಲ್ಲ ಅದೆಲ್ಲ ನೋಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿ ನೋಡಿ. ಇದರಲ್ಲೆಲ್ಲ ಯಾರು ಬಂದರು ಯಾರು ಹೋದ್ರು ಟೈಮಲ್ಲಿ ಒಂದೊಂದು ಫೋಟೋ ಹೊಡೆದು ಹಾಕಿದೆ. ಇದೇ ರೀತಿ ನೀವು SD ಕಾರ್ಡ್ ಹಾಕಿದ್ದಾಗ ಅದರಲ್ಲಿ ಏನೇನೆಲ್ಲ ಬಂದರೂ ಹೋದ್ರೂ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಮತ್ತು ಯಾರು ಬಂದರೂ ಕೂಡ ಒಂದೊಂದು ಮೆಸೇಜನ್ನು ಕೂಡ ನಿಮಗೆ ಹಾಕಿ ಅಲರ್ಟ್ ಮಾಡ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿ, ಯಾವ ರೀತಿ ಮೋಷನ್ ಡಿಟೆಕ್ಷನ್ ಮಾಡ್ತಾ ಇದೆ ಫ್ರೇಮ್ ಹಾಕ್ಕೊಂಡು. ಆಲ್ ದ 3 ಕ್ಯಾಮ್ರಾಸು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಡಿಟೆಕ್ಟ್ ಮಾಡಿ ಬಿಡ್ತಾ ಇದೆ. 3 ಕ್ಯಾಮ್ರಾದಲ್ಲೂ ಕೂಡ ಯಾರು ಬರ್ತಾರೆ ಅಂತ ನಿಮಗೆ ಮೋಷನ್ ಡಿಟೆಕ್ಟ್ ಮಾಡಿ ಬಿಡ್ತಾ ಇದೆ. ಇದೇ ಇದ್ರ ಸ್ಪೆಷಾಲಿಟಿ. 3 ಆ್ಯಂಗಲಲ್ಲೂ ಕೂಡ ನೀವು ಯಾವ ಕಡೆ ನಿಮ್ಮ ಮನಸ್ಸು ಬರುತ್ತೋ ಆ ಕಡೆ ತಿರುಗಿಸಿ ನಿಲ್ಲಿಸ್ಕೋಬೋದು. ಓಕೆ, ಸ್ನೇಹಿತರೆ, ಯಾವ ರೀತಿ 3 ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ ಅಂತ ನಿಮಗೆ ಇನ್ಸ್ಟಾಲೇಷನ್ ಹೇಳ್ಕೊಟ್ಟಿದ್ದೀನಿ. ಮತ್ತು ಇದನ್ನು ಯಾವ ರೀತಿ ಎರೆಕ್ಟ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮಗೆ ಈಗಾಗಲೇ ತೋರಿಸಿದ್ದೀನಿ. ಇದನ್ನು ಈ ರೀತಿ ಎರೆಕ್ಟ್ ಮಾಡ್ಕೋಬೇಕು. 20 ಅಡಿ ಪೋಲ್ ತೊಗೊಂಡು ಕೆಳಗಡೆ 3 ಅಡಿ ಡಿಗ್ ಮಾಡಿದ್ರೆ ಮೇಲೆ 17 ಅಡಿ ಸಿಗುತ್ತೆ. 15ನೇ ಅಡಿಗೆ ಅಥವಾ 16ನೇ ಅಡಿಗೆ
ಇದನ್ನು ಹಾಕ್ಕೊಳ್ಳಿ ಕ್ಯಾಮ್ರಾನ. ಇದ್ರ ಮೇಲ್ಗಡೆ ಈ ರೀತಿ ಪ್ಯಾನಲ್ ಹಾಕ್ಕೊಳ್ಳಿ. ನೀವು ಪ್ಯಾನಲ್ನ ಒಂದು ಚೂರು ಆ ಕಡೆ ಲೆಫ್ಟ್ಗೆ ಬೆಂಡ್ ಮಾಡಿ, ನೀರೇನಾರ ಬಿದ್ದರೆ ಜಾರ್ಕೊಳ್ಳುತ್ತೆ. ಇದನ್ನು ಸೌತ್ ಮತ್ತು ನಾರ್ತ್ ಕಡೆಗೆ ಇದನ್ನು ಬೆಂಡ್ ಮಾಡ್ಕೊಳ್ಳಿ. ಸೊ ಆ ಕಡೆಗೆ ಡೈರೆಕ್ಷನ್ ಕೊಟ್ಟರೆ ಇದು ನೀಟಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಾಗ ಯಾವುದೇ ರೀತಿಯ ಹೀಟ್ ಇದಕ್ಕೆ ಮಿಸ್ ಆಗಲ್ಲ ಅನ್ನೋ ಕಾರಣಕ್ಕೆ. ಸೊ ಈ ರೀತಿ ಇದನ್ನು ಕೂಡ ಬೈಂಡಿಂಗ್ ವೈರಿಂದ ಮಾಡ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ನೀವೇ ಒಂದು ಇಂಜಿನಿಯರಿಂಗ್ ಮಾಡಿ ಇದನ್ನು ಫಿಟ್ ಮಾಡ್ಕೋಬೋದು. ಈ ರೀತಿಯ ಒಂದು ಸೆಟಪ್ನ ನೀವು ಮಾಡಿ ನಿಮ್ಮ ಸೆಂಟ್ರ್ ಆಫ್ ದಿ ಲ್ಯಾಂಡಲ್ಲಿ ಹಾಕ್ಕೊಂಬಿಟ್ರೆ ಇದು ಒಂದು ಡೈರೆಕ್ಷನಲ್ಲಿ 500 ಫೀಟ್, ಒಂದು ಕ್ಯಾಮ್ರಾ 500 ಫೀಟ್ ನೋಡುತ್ತೆ. ಬಟ್ 500 ಫೀಟಲ್ಲಿ ಯಾರು ಬರ್ತಾರೆ ಗೊತ್ತಾಗಲ್ಲ, ಬಟ್ ನೀಟ್ಲಿ ಕಾಣುತ್ತೆ. 200 to 250 ಫೀಟಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದನ್ನು ನೀವು ಖಂಡಿತವಾಗಿ ಇದರಲ್ಲಿ ಮೇಕೌಟ್ ಮಾಡ್ಬೋದು. ಇನ್ಸ್ಟಾಲೇಷನ್ ಕೂಡ ಮಾಡ್ತೀವಿ, ಬಟ್ ಇನ್ಸ್ಟಾಲೇಷನ್ನ ನಾವು ಕೆಲವು ಕಡೆ ಮಾತ್ರ ಬರೋಕ್ಕಾಗಲ್ಲ, ತುಂಬ ದೂರ ಆದರೆ ಬರೋಕ್ಕಾಗೋದಿಲ್ಲ. ನಿಮಗೆ ನಾವು ಈ ರೀತಿ ಒಂದು ಸೆಟಪ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ವಿಡಿಯೋ ಕೊಡ್ತೀವಿ, ಇಂಟ್ರಡಕ್ಷನ್ ಮಾಡ್ತೀವಿ. ನಿಮ್ಗೆ ಏನಾದ್ರು ಕ್ಲಾರಿಫಿಕೇಷನ್ ಇದ್ದರೆ ಫೋನ್ ಮಾಡಿ ನಮ್ಮ ಹತ್ರ ಅದರ ಕ್ಲಾರಿಫಿಕೇಷನ್ ತೊಗೊಂಡು ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಯಾಕಂದರೆ ನಮ್ಮಲ್ಲಿ ಹುಡುಗರುಗಳು ಅದನ್ನ ಅಸಿಸ್ಟ್ ಮಾಡೋದಕ್ಕೆ ಹುಡುಗರು ಇರ್ತಾರೆ. ಮತ್ತು ಇನ್ಸ್ಟಾಲೇಷನ್ ಕೂಡ ನಾವು ಬೆಂಗಳೂರು ಸುತ್ತಮುತ್ತ ಮತ್ತು ಮೈಸೂರು ಸುತ್ತಮುತ್ತ ಎಲ್ಲಿದ್ರು ಕೂಡ ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಅದು ಕೂಡ ಚಾರ್ಜಬಲ್ ಇರುತ್ತೆ. ಎರಡನೇದು, ಇದಕ್ಕೆ ನಾವು COD ಕೂಡ ಮಾಡ್ಕೊಡ್ತೀವಿ. ನೀವು ಇವಾಗಲೇ ದುಡ್ಡು ಕೊಟ್ಟು ತೊಗೋಬೇಕು ಅಂತ ಏನು ಹೇಳಲ್ಲ. ನೀವು ನಮಗೆ ಆರ್ಡರ್ ಮಾಡಿಬಿಟ್ಟು ನಿಮ್ಮ ಪಿನ್ ಕೋಡ್ ಏನು ಕೊಡ್ತೀರ ಅದನ್ನ ಸ್ಪೀಡ್ ಪೋಸ್ಟ್ ಮೂಲಕ ಪೋಸ್ಟ್ ಮಾಡ್ತೀವಿ. ಅದಕ್ಕೆ COD ಮತ್ತು ಫ್ರೈಟ್ ಚಾರ್ಜಸ್ ಕೂಡ ಅಡಿಷ್ನಲ್ ಇರುತ್ತೆ. ನೀವು ನಿಮ್ಮ ಬಳಿಗೆ ಬಂದು ಡೆಲಿವರಿ ಮಾಡಿದಾಗ ನೀವು ದುಡ್ಡು ಕೊಟ್ಬಿಟ್ಟು ತೊಗೋಬೋದು. ಅದೊಂದು. ಎರಡನೇದು, ನೀವೇನಾದರೂ ಬಜಾಜ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಇದು ನಿಮಗೆ ಲೋನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಒಂದು 2 ಕ್ಯಾಮ್ರಾ 3 ಕ್ಯಾಮ್ರಾ 10 ಕ್ಯಾಮ್ರಾ ಈ ಥರ ಹಾಕ್ಕೋಬೇಕು ಅಂತಿರುತ್ತೆ. ಸೊ ಇಲ್ಲಿ ನಾಟ್ ಲೆಸ್ ದೆನ್ 5,000, 5,000ಕ್ಕಿಂತ ಕಮ್ಮಿ ಇಲ್ದಂಗೆ ಯಾವ ಪ್ರಾಡಕ್ಟ್ ಬೇಕಾದ್ರೂ ನನ್ನ ಹತ್ರ ನೀವು ತೊಗೋಬೋದು. ಎಲ್ಲದಕ್ಕೂ EMI ಫೆಸಿಲಿಟಿ ಕೊಡ್ತೀನಿ ಥ್ರೂ ಬಜಾಜ್ ಫೈನಾನ್ಸಿಂದ. ಸೊ ಇದ್ರ ಬಗ್ಗೆ ಇನ್ನೇನಾದ್ರು ಸಂದೇಹ ಇದ್ದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಮತ್ತು ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಹೊಸ ಗ್ಯಾಜೆಟ್ಸ್ ಇದೆ, ಇದನ್ನು ದೊಡ್ಡ ಪ್ಯಾನಲ್ಗಳಿಗೆ ಹೊಂದಿಸಿ ಕೊಡ್ತೀವಿ. ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಥರ ಅದನ್ನು ನಾವು ನಿಮಗೆ ಹಾಕ್ಕೊಡ್ತೀವಿ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಸಮಯ. ಇದನ್ನು ನಾವು ಒಂದು ಆಫರ್ ಆಗಿ ಜಸ್ಟ್ 8,000 ರುಪೀಸ್ಗೆ ನಿಮಗೆ ಕೊಡ್ತಾಯಿದ್ದೀವಿ. ಆಲ್ ಓವರ್ ಕರ್ನಾಟಕ ನಾವಿದನ್ನು ಕಳಿಸ್ಕೊಡ್ತೀವಿ. ನೀವು ಜಸ್ಟ್ ನಮಗೆ ಫೋನ್ ಮಾಡಿ, ಇದ್ರ ಮುಂದೆ ಬರ್ತಾ ಇರೋ ಫೋನ್ಗೆ ಫೋನ್ ಮಾಡಿ ಆರ್ಡ್ರನ್ನ ಮಾಡ್ಕೊಳ್ಳಿ. ನಾವು ಇಲ್ಲಿಂದ ಅದನ್ನು ಪೋಸ್ಟ್ ಆಫೀಸ್ ಮೂಲಕ ಕಳಿಸ್ಕೊಡ್ತೀವಿ. ಅಥವಾ ಯಾವುದೇ ಪ್ರಿಫರ್ಡ್ ಕೊರಿಯರ್ ಇದ್ದರೆ ನೀವು ಹೇಳಿ, ನಾವು ಅದರಲ್ಲಿ ಹಾಕಿ ಕಳಿಸ್ಕೊಡ್ತೀವಿ. ನೀವು ಮುಂಚೆನೂ ದುಡ್ಡು ಕೊಟ್ಟು ಅಡ್ವಾನ್ಸ್ ಆಗಿ ಕೂಡ ಇದನ್ನು ತರಿಸ್ಕೋಬೋದು. ಇಲ್ಲ ಅಂತಂದರೆ COD ಕೂಡ ಮಾಡಿಕೊಂಡು ಪೋಸ್ಟ್ ಆಫೀಸ್ ಮೂಲಕ ಕೂಡ ತರಿಸ್ಕೊಳ್ಬೋದು. ಅಲ್ಲೇ ದುಡ್ಡು ಕೊಡ್ಬೋದು, ಇಲ್ಲೇ ದುಡ್ಡು ಕೊಡಬೇಕಂತ ನಾವು ಮಾಡ್ತಾ ಇರೋವಂಥ ಒಂದು ವಿಡಿಯೋ ಯಾವುದು ಅಂತ ದಯವಿಟ್ಟು ಅಲ್ಲಿ ತೋರಿಸಿ. ಇಲ್ಲಿ ಬನ್ನಿ, ನಾನು ಹೇಳ್ತೀನಿ. ಇದು ಆ್ಯಕ್ಚುಲಿ ಇದನ್ನು ನಾವು 40 ವ್ಯಾಟ್ 80 ವ್ಯಾಟ್ ಪ್ಯಾನಲ್ ಹೆಚ್ಚಿಗೆ ಒಂದು ಬ್ಯಾಟ್ರಿಯನ್ನು ಯೂಸ್ ಮಾಡಿ ಈ ಥರ ಕ್ಯಾಮ್ರಾಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಕೂಡ 3 ಕ್ಯಾಮ್ರಾ ಇರುತ್ತೆ. ಇದು ಕೂಡ ನಿಮಗೆ ಡೇ ಆ್ಯಂಡ್ ನೈಟು ಕಂಪ್ಲೀಟಾಗಿ 24 ಅವರ್ಸು ರೆಕಾರ್ಡಿಂಗ್ ಕೊಡುತ್ತೆ. ಮತ್ತು ಇದರಲ್ಲಿರೋಂಥ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಇರುತ್ತೆ. ಸೊ ಬಿಸಿಲು ಕಾಲದಲ್ಲಿ ಚೆನ್ನಾಗಿರುತ್ತೆ, ಮತ್ತು ಮಳೆಗಾಲದಲ್ಲಿ ಕಮ್ಮಿ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ರೀತಿಯ ಸೆಟಪ್ಗಳನ್ನು ನಾವು ಕೊಡ್ತೀವಿ. ನೀವು ಇನ್ನು ಹೆಚ್ಚಿಗೆ ಒಂದು ಕ್ಯಾಮ್ರಾ ಬೇಕು, ಲೆಫ್ಟ್ ಆ್ಯಂಡ್ ರೈಟ್ ಬೇಕು, ಯಾವ ಥರ ಬೇಕಾದರೂ ಡಿಸೈನ್ ಮಾಡಿ ನಾವು ಇದನ್ನು ಫ್ಯಾಬ್ರಿಕೇಟ್ ಮಾಡಿ ಈ ರೀತಿ ಕ್ಯಾಮ್ರಾಗಳನ್ನು ಕೊಡ್ತೀವಿ. ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಹಂತವನ್ನು ತೋರಿಸ್ಕೊಂಡು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ